ನಮಸ್ಕಾರ. ಡಾಕ್ಟರ್ ಆಂಜನಪ್ಪ, ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್. ಡಾಕ್ಟ್ರೇ, ನನ್ನ ಮಗು 5 ವರ್ಷ 3 ದಿನ ಆದರೂ ಮೋಷನ್ ಮಾಡಲ್ಲ. ಇದು ಕಾಮನೆಸ್ಟ್ ಕಂಪ್ಲೇಂಟು ಕೆಲವು ತಂದೆ ತಾಯಿಗಳು. ಹಿರಿಯರು, ಡಾಕ್ಟ್ರೇ ಮೋಷನ್ನೇ ಆಗಲ್ಲ, ಇದನ್ನ ಮಲಬದ್ಧತೆ ಅಂತಾರೆ, ಕಾನ್ಸ್ಟಿಪೇಷನ್ ಅಂತಾರೆ. ನೋಡಿ, ನಾವು ತಿಂದ ಆಹಾರ ನಮ್ಮ ಬಾಯಿಯಿಂದ ಶುರುವಾಗುತ್ತೆ ಡೈಜೆಷನ್. ದಯವಿಟ್ಟು ನಿಮಗೆ ಮಲಬದ್ಧತೆ ಅಥವಾ ಸರಿಯಾಗಿ ಮೋಷನ್ ಆಗಬೇಕು ಅಂದರೆ ತುಂಬ ಜನ ತಪ್ಪು ತಿಳ್ಕೊಂಡಿರ್ತೀರಿ, ಚೆನ್ನಾಗಿ ಜೀರ್ಣ ಆದರೆ ಚೆನ್ನಾಗಿ ಮೋಷನ್ ಆಗುತ್ತೆ ಅಂತ. ಈಗ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಮೋಷನ್ ಆಗಬೇಕಾದ್ರೆ 2 ರಿಕ್ವೈರ್ಮೆಂಟು, ಒಂದು ವಾಟರು, ಒಂದು ಫೈಬರ್ ಅಂತೀವಿ ನಾವು. ನೋಡಿ, ನಾವು ತಿಂದ ಆಹಾರ ನಮ್ಮ ಜಠರದ ಮುಖಾಂತರ ಸಣ್ಣ ಕರಳಿಗೆ ಹೋಗುತ್ತೆ. ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಮ್ಮ ಸಣ್ಣ ಕರಡು 6 ಮೀಟರ್ ಇರುತ್ತೆ, ನಿಮ್ಮ ಅಮ್ಮನ ಸೀರೆ ಅಷ್ಟು ಉದ್ದ ಇರುತ್ತೆ. ನೀವು ತಿಂದ ಆಹಾರ ಜಠರದಿಂದ 6 ಅವರ್ಸ್ಗೆ ಸಣ್ಣ ಕರಳಿಗೆ ಹೋಗುತ್ತೆ. ಅಲ್ಲಿಂದ ಅಬ್ಸಾರ್ಪ್ಷನ್ನು, ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಡೈಜೆಷನ್ನು ಭಾಳ ಜನ ಅನ್ಕೋತಾರೆ ನನಗೆ ಡೈಜೆಷನ್ ಅದ್ರ ಪಾಡಿಗೆ ಅದು ಆಗುತ್ತೆ. ನೀವು ರಾತ್ರಿ ಉಂಡು ಮಲ್ಕೊಂಡ್ರೆ ನೀವು ಮಲಗಿರ್ತೀರ ಅಷ್ಟೇ. ನಿಮ್ಮ ಜಠರ, ನಿಮ್ಮ ಕರುಳು ತನ್ನಷ್ಟೇ ತಾನು ಕೆಲಸ ಮಾಡ್ತಾ ಇರುತ್ತೆ. ಸಣ್ಣ ಕರಳಿನಿಂದ ದೊಡ್ಡ ಕರಳು ಶುರುವಾಗುತ್ತೆ, ಅದು 1.5 ಮೀಟರ್ ಇರುತ್ತೆ. ಸೀಕಮ್, ಅಸೆಂಡಿಂಗ್ ಕೋಲಾನ್, ಟ್ರಾನ್ಸ್ವರ್ಸ್ ಕೋಲಾನ್, ಡಿಸೆಂಡಿಂಗ್ ಕೋಲಾನ್, ಸಿಗ್ಮಾಯ್ಡ್ ಕೋಲಾನ್, ರೆಕ್ಟಮ್, ಗುದದ್ವಾರ. ನೋಡಿ, ನೀವು ತಿಂದ ಆಹಾರ ಎಲ್ಲ ಡೈಜೆಷನ್ ಆದಮೇಲೆ ಅನ್ಡೈಜೆಸ್ಟೆಡ್ ಫುಡ್ಡನ್ನು ನಾವು ಫೈಬರ್ ಅಂತೀವಿ. ಅದರೊಳಗೆ ಕಾರ್ಬೋಹೈಡ್ರೇಟು ಇರುತ್ತೆ. ಏನು ಜೀರ್ಣ ಆಗಲ್ವಲ್ಲ ಅದು ಹಂಗೆ ಪಾಸ್ ಆಗುತ್ತೆ. ದೊಡ್ಡ ಕರಳಿನಲ್ಲಿ ಬಲಗಡೆ ಭಾಗ ನೀರು, ನಿಮ್ಮ ಕರಳಿನಲ್ಲಿ ಇರತಕ್ಕಂಥ ಬರ್ತಾ ಬರ್ತಾ ನೀರೆಲ್ಲ ಅಬ್ಸರ್ವ್ ಆಗಿ ನಿಮ್ಮ ಎಡಗಡೆ ಇರುವಂಥ ದೊಡ್ಡ ಕರಳಿಗೆ ಬರೋ ಅಷ್ಟೊತ್ತಿಗೆ ಸಾಲಿಡ್ ಆಗಿರುತ್ತೆ. ಅದಾದಮೇಲೆ ನಿಮ್ಮ ಗುದದ್ವಾರ 1.5 ಇಂಚು ಮೇಲ್ಗಡೆ ರೆಕ್ಟಮ್ನಲ್ಲಿ ಬಂದು ಕೂತಿರುತ್ತೆ. ನಿಮಗೆ ಬೆಳಗ್ಗೆ ಎದ್ದಾಗ ಮೋಷನ್ಗೆ ಹೋಗ್ಬೇಕು ಅನ್ನೋ ಸೆನ್ಸೇಷನ್ ಬರುತ್ತೆ. ಯಾಕೆ ಸೆನ್ಸೇಷನ್ ಬರುತ್ತೆ ಅಂತ ಇಲ್ಲಿ ಚೆನ್ನಾಗಿ ತಿಳ್ಕೊಂಬಿಡಿ. ನೀವು ತುಂಬ ಮಡಿ ಇರೋರು ಬೆಳಗ್ಗೆ ಎದ್ದ ತಕ್ಷಣನೇ ಇದೇನೋ ಗಲೀಜು ಕೆಲಸ ಅಂತ ಲೆಟ್ರಿನ್ಗೆ ಹೋಗಿ ಕೂತ್ಕೋಬೇಡಿ. ಬಂದರೆ ಹೋಗಿ, ಬರಲಿಲ್ಲ ಅಂದರೆ ಇಷ್ಟೇ, ವೆರಿ ಸಿಂಪಲ್. ದಯವಿಟ್ಟು ನಿಮ್ಮ ಸ್ಟಮಕ್ಕಿಗೆ ನಾನು ಹಾಕಿ ಕಾಫಿ ಕುಡೀರಿ, ಹಾಲು ಕುಡೀರಿ, ನೀರು ಕುಡೀರಿ, ಟೀ ಕುಡೀರಿ. ನಿಮ್ಮ ಜಠರದೊಳಗೆ ಏನಾದರೂ ಬಿದ್ದರೆ ಬ್ರೈನಿಗೆ ಗೊತ್ತಾಗುತ್ತೆ ಇದು ಇಲ್ಲಿ ಬಂದಿದೆ ಅಂತ, ಇದಕ್ಕೆ ಹೊರಗಡೆ ಹೋಗು ಅಂತ ಹೇಳುತ್ತೆ. ಇದನ್ನು ನಮ್ಮ ಭಾಷೆಯಲ್ಲಿ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ. ನಿಮ್ಮ ಸ್ಟಮಕ್ ಒಳಗೆ ಏನನ್ನ ಬಿದ್ದರೆ ನಿಮ್ಮ ಕರಳು ಖಾಲಿ ಆಗುತ್ತೆ. ಅದನ್ನ ನೀವು ನೀಟಾಗಿ ಮೋಷನ್ ಆಗಬೇಕು ಅಂದರೆ ಬೆಳಗ್ಗೆ ದಯವಿಟ್ಟು ಏನಾದರೂ ಹಾಕ್ಕೊಳ್ಳಿ. ಕೆಲವರು ನನಗೆ ಹೇಳ್ತಾರೆ, ಬೆಳಗ್ಗೆ ಮೋಷನ್ಗೆ ಹೋಗಿದ್ದೆ ಡಾಕ್ಟ್ರೆ, ಸರಿಯಾಗಿ ಆಗಲಿಲ್ಲ, ಟಿಫನ್ ಆದಮೇಲೆ ಇನ್ನೊಂದು ಸರಿ ಹೋಗ್ಬೇಕು ಅನ್ನಿಸ್ತು. ಹೌದು, ನೀವು ಬೆಳಗ್ಗೆ ಹಂಗೆ ಹೋಗಿರ್ತೀರಿ. ಈಗ ನೀವು ಟಿಫನ್ ತಿಂದಮೇಲೆ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ, ನಮ್ಗೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಬರುತ್ತೆ. ಎಷ್ಟೋ ಜನ ಸ್ಮೋಕರ್ಸು, ಡಾಕ್ಟ್ರೇ ನೀವು ಬೈದಿದ್ದೀರಿ, ಸ್ಮೋಕಿಂಗ್ ಬಿಟ್ಬಿಡು, ಕ್ಯಾನ್ಸರ್ ಬಿಟ್ಬಿಡ್ತೀನಿ, ಆದರೆ ಬೆಳಿಗ್ಗೆ ಮಾತ್ರ ಒಂದು ದಮ್ ಹೊಡಿತೀನಿ, ಇಲ್ಲದ್ರೆ ನನಗೆ ಸಂಡಾಸ್ ಬರೋಲ್ಲ ಅಂತಾನೆ. ಯಾಕಂದರೆ ಅವನು ಗಾಳಿನ ಸ್ಟಮಕ್ ಒಳಗೆ ತಗೋತಾನೆ, ಅವನಿಗೆ ಮೋಷನ್ ಸ್ಟಿಮ್ಯುಲೇಷನ್ ಬರುತ್ತೆ, ಅದು ಅವನಿಗೆ ಅಭ್ಯಾಸ ಬಿದ್ದೋಗಿರುತ್ತೆ. ಸೊ ಮಲಬದ್ಧತೆಗೆ ಬಹಳ ಮುಖ್ಯವಾದ ಇದು ಅಂದರೆ ನಿಮ್ಮ ಆಹಾರ ಪದ್ಧತಿ. ತುಂಬ ಜನ ಮುದ್ದೆ ಗಟ್ಟಿ ಅನ್ಕೋತಾರೆ, ಅದಿಲ್ಲ. ಚಪಾತಿ ಹೀಟ್ ಅನ್ಕೋತಾರೆ, ಅದಿಲ್ಲ. ಕೋಳಿ ಹೀಟ್ ಅನ್ಕೋತಾರೆ, ಇಲ್ಲ. ಸರಳವಾಗಿ ನಿಮ್ಗೆ ಹೇಳ್ತೀನಿ, ಮುದ್ದೆ ಇಷ್ಟು ದಪ್ಪ ಇದ್ದರೆ ಇಷ್ಟು ಸೊಪ್ಪು ತರಕಾರಿ, ಚಪಾತಿ ಇಷ್ಟು ಅಗಲ ಇದ್ದರೆ ಇಷ್ಟು ಸೊಪ್ಪು ತರಕಾರಿ. ನೀವು ಎಲ್ಲಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ದಯವಿಟ್ಟು ಹಣ್ಣಿನ ಜ್ಯೂಸ್ನ ಖುಷಿಯಿಂದ ಕುಡಿತೀರ ಅಷ್ಟೇ ಹೊರತು ಹಣ್ಣುಗಳನ್ನ, ನಾನು ಭಾಳ ಸಾರಿ ಹೇಳ್ತೀನಿ, ಹಣ್ಣುಗಳನ್ನ ತೊಳೆದು ಕವರ್ಕೊಂಡು ತಿನ್ನೋದು ಕಲಿಸ್ಕೊಡಿ ನಿಮ್ಮ ಮಕ್ಕಳಿಗೆ. ಮ್ಯಾಂಗೋನ ಕವರ್ಕೊಂಡು ತಿನ್ನಲಿ, ಅಥವಾ ಕಟ್ ಮಾಡಿ ಸಿಪ್ಪೆ ಸಮೇತ ಕೊಡಿ. ಬಾಳೆಹಣ್ಣಿಗೊಂದು ಬೇಕಾದ್ರೆ ಚರ್ಮ ಸುಳಿರಿ, ಅಥವಾ ಎಲ್ಲ ಹಣ್ಣುಗಳಿಗೂ, ಸೌತೆಕಾಯಿಗೂ ಚರ್ಮ ಸುಳಿಯೋಕೆ ಹೋಗಬೇಡಿ. ಫೈಬರ್ ಇರೋದು ಸೊಪ್ಪು ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ. ಸೊ ಅದರಿಂದ ನಿಮಗೆ ಮಲಬದ್ಧತೆ ಆಗಬಾರ್ದು. ಅಂದರೆ ಈ ಮಲಬದ್ಧತೆ ಅಂದರೆ ಮತ್ತೆ ಒಂದು ಡೆಫಿನೇಷನ್, ನಿಮಗೆ ಎಷ್ಟು ಸಾರಿ ಮೋಷನ್ ಆಗಬೇಕು. ತುಂಬ ಹಿರಿಯರು ನಾನು ಹೇಳ್ಕೊಳ್ತೀನಿ, ಸ್ವಾಮಿ ದಿನ ಮೋಷನ್ ಆಗಬೇಕು ಅಂತ ರೂಲ್ಸ್ ಇಲ್ಲ, ವಾರಕ್ಕೆ 3 ಮೋಷನ್ ಆದರೆ ನಮ್ಮ ಸೈನ್ಸ್ ಪ್ರಕಾರ ಅದು ನಾರ್ಮಲ್ಲು. ಮೋಷನಿಗೆ ಬಂದಾಗ ನೀವು ಹೋಗಿ, ನಿಮಗೆ ಬೇಕು ಅಂದಾಗ ಮೋಷನ್ ಬರೋಲ್ಲ ಅಂತ ಭಾಳ ಸಾರಿ ಹೇಳಿರ್ತೀನಿ. ಸೊ ಇಟ್ಸ್ ಎ ಬ್ಯೂಟಿಫುಲ್ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸು. ಅದನ್ನು ಬರ್ತಾ ಬರ್ತಾ ನಾವು ಸೋಷಿಯಲ್ ಬೀಯಿಂಗ್ಸ್ ಆಗಿ ಸಪ್ರೆಸ್ ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಭಾಳ ಸಾರಿ ಹಿರಿಯರಿಗೆ ನೋಡಿ, ಟಿಪಿಕಲ್ ಗೌರ್ಮೆಂಟ್ ಅಫಿಷಿಯಲ್, ಟಾಪ್ ಅಫಿಷಿಯಲ್ ಇರ್ತಾರೆ, ಅವ್ರು ಬೆಳಗ್ಗೆ ಗಡಿಬಿಡಿಯಲ್ಲಿ ಮೋಷನ್ ಮಾಡಿರ್ತಾರೆ, ಆಫೀಸ್ಗೆ ಹೋಗ್ತಾರೆ, ಇನ್ನೊಂದು ಸಾರಿ ಮೋಷನ್ ಮಾಡಬೇಕು ಅನ್ನಿಸ್ತದೆ, ಆದರೆ ಅವರಿಗೆ
ಎದ್ದೋಗ್ಲಿಕ್ಕೆ ಭಯ, ಯಾಕಂದರೆ ಚೀಫ್ ಮಿನಿಸ್ಟರ್ ಫೋನ್ ಬರ್ಬೋದು, ಆ ಟೈಮ್ನಾಗೆ ನಾನು ಲೆಟ್ರಿನ್ನಾಗೆ ಹೆಂಗೆ ಅವಾಯ್ಡ್ ಮಾಡ್ತಾರೆ. ಅದೇ ಥರ ಬೇರೆ ಬೇರೆ ರೀಸನ್ಗೆ ಅದನ್ನು ಪೋಸ್ಟ್ಪೋನ್ ಮಾಡಿದರೆ ನೀವು ರಿಟೈರ್ಡ್ ಆದಮೇಲೆ ನಿಮ್ಮ ಮೋಷನ್ ಬಾ ಅಂದರೂ ಬರೋಲ್ಲ. ಅದಕ್ಕೆ ನಾನು ಭಾಳ ಸಿಂಪಲ್ಲಾಗಿ ಹೇಳ್ತೀನಿ, ಇನ್ನು ನಿಮ್ಗೆ ಯಾರಿಗಾದ್ರೂ ಅನುಭವ ಆಗಬೇಕಂದ್ರೆ ಎಮ್ಮೆ ಹೊಡ್ಕೊಂಡು ಎಮ್ ಜಿ ರೋಡ್ಗೆ ಹೋಗಿ, ಸ್ವಲ್ಪ ದೂರ ಹೋದರೆ ಸಾಕು, ಎಮ್ಮೆ ಬಾಲ ಪಕ್ಕಕ್ಕೆ ಮಾಡಿ ಲಟ್ ಲಟ್ ಅಂತ ಸಗಣಿ ಹಾಕುತ್ತೆ. ಯಾಕಂದರೆ ಎಮ್ಮೆಗೆ ಎಮ್ ಜಿ ರೋಡ್ ಅಂದರೆ ಗೊತ್ತಿಲ್ಲ. ಆದರೆ ನೀವು ಸೆನ್ಸೇಷನ್ ಬಂದರೂ ಮಾಡೋಕ್ಕಾಗಲ್ಲ, ಹೋಲ್ಡ್ ಮಾಡ್ತೀರಿ. ಅದು ಹಂಗೆ ಮಾಡಿ ಮಾಡಿ ನಿಮಗೆ ಕಾನ್ಸ್ಟಿಪೇಷನ್ ಜಾಸ್ತಿ ಆಗುತ್ತೆ. ಅದರಿಂದ ದಯವಿಟ್ಟು ನಿಮಗೆ ಕಾನ್ಸ್ಟಿಪೇಷನ್ ಆಗಬಾರ್ದು ಅಂದರೆ ಅಟೆಂಡ್ ಟು ಯುವರ್ ಕಾಲ್ಸ್, ಕರೆಕ್ಟ್ ಟೈಮ್ಗೆ ನೀರು ಜಾಸ್ತಿ ಕುಡೀರಿ, ಫೈಬರ್ ಜಾಸ್ತಿ ತಿನ್ನಿ, ನಿಮ್ಮದೇ ಭಾಷೆಯಲ್ಲಿ ಅದು ಗಟ್ಟಿ ಇದು ಗಟ್ಟಿ ಇದು ಇಟ್ಟು ಅನ್ನೋದನ್ನು ಬಿಟ್ಟುಬಿಡಿ. ಇದು ಸರಳ ವಿಜ್ಞಾನ. ವಾಟರ್ ಆ್ಯಂಡ್ ಫೈಬರ್ ಆರ್ ವೆರಿ ಇಂಪಾರ್ಟೆಂಟ್ ಟು ಅವಾಯ್ಡ್ ಕಾನ್ಸ್ಟಿಪೇಷನ್. ಥ್ಯಾಂಕ್ ಯು. ಸರ್, ಎಷ್ಟು ತಿಂದ್ರು ದಪ್ಪನೆ ಆಗಲ್ಲ ಅಂತಾರಲ್ಲ, ಅದು ಕಾನ್ಸ್ಟಿಪೇಷನ್ ಅಂತ ಏನು? ಇಲ್ಲ, ಅವೆಲ್ಲ ಜನಸಾಮಾನ್ಯರ ಭಾಷೆ. ಸುಮ್ಮನೆ ಏನೇನೋ ಮಾತಾಡಬಾರ್ದು. ದಪ್ಪ ಆಗಬೇಕು ಅಂದರೆ ಅವ್ರು ಜೆನೆಟಿಕಲಿ ಕೋಡ್ ಇರುತ್ತೆ. ಕೆಲವ್ರ ಫ್ಯಾಮಿಲಿ ಒಳಗೆ ದಪ್ಪ ಇರ್ತಾರೆ, ಕೆಲವ್ರ ಫ್ಯಾಮಿಲಿ ಒಟ್ಟಿನ ದಪ್ಪ ಆಗಬೇಕು ಅಂದರೆ ಒಂದು ಇನ್ಸ್ಟ್ರಕ್ಷನ್ನು ಕ್ಯಾಲ್ರಿ ಅಂತೀವಿ ನಾವು. ಚೆನ್ನಾಗಿ ಊಟ ಮಾಡಿ ದಪ್ಪ ಆಗ್ತೇವೆ. ಇವೆಲ್ಲ ಜನ ಹೇಳೋ ಎಷ್ಟು ತಿಂದರೂ ಕೂಡ ಎಲ್ಲಿ ಮಾಯ ಆಗ್ಬಿಡುತ್ತೋ, ಅವೆಲ್ಲ ಜನಗಳ ಭಾಷೆ, ವಿಜ್ಞಾನ.